ನೀಟ್ ಗದ್ದಲದ ಹಿಂದೆ ಅಡಗಿದ್ದ ದೇಶದ್ರೋಹಿಗಳ ಭೀಕರ ಸಂಚು. ಗುಪ್ತಚರ ವರದಿಯ ಬೆಚ್ಚಿ ಬೀಳಿಸುವ ಸತ್ಯ. ಧರ್ಮೇಂದ್ರ ಪ್ರಧಾನ್ ದಿಢೀರ್ ರಾಜೀನಾಮೆ, ಅಮಿತ್ ಶಾ ಆಡಿದ ಆ ಒಂದು ಮಾಸ್ಟರ್ ಸ್ಟ್ರೋಕ್. ನಮಸ್ಕಾರ ವೀಕ್ಷಕರೇ, ಪೊಲಿಟಿಕಲ್ ನ್ಯೂಸ್ ಬೀಟ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ದಿಢೀರ್ ರಾಜೀನಾಮೆ ಕೊಟ್ಟಿದ್ದು ಇಡೀ ರಾಷ್ಟ್ರ ರಾಜಕಾರಣದಲ್ಲಿ ಭಾರೀ ಸಂಚಲನ ಸೃಷ್ಟಿಯಾಗಿದೆ. ಮೇಲ್ನೋಟಕ್ಕೆ ಇದನ್ನ ನೀಟ್ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಸಿಕ್ಕ ದೊಡ್ಡ ಗೆಲುವು ಅಂತಾನೆ ಬಿಂಬಿಸಲಾಗ್ತಿದೆ. ಆದ್ರೆ ಈ ರಾಜೀನಾಮೆಯ ಹಿಂದಿರುವ ಅಸಲಿ ರಾಜಕೀಯ ರಹಸ್ಯವೇ ಬೇರೆ. ನಿಮಗೊತ್ತಾ, ರಾಹುಲ್ ಗಾಂಧಿ ಈ ವಿಚಾರವನ್ನ ಇಟ್ಕೊಂಡು ತಾವೇ ಪ್ರಧಾನಿ ಆಗುವ ಹಗಲುಕನಸು ಕಾಣ್ತಾ ಇದ್ರು. ಆದ್ರೆ ಚಾಣಾಕ್ಷ ಅಮಿತ್ ಶಾ ಕೊಟ್ಟ ಒಂದೇ ಒಂದು ಏಟಿಗೆ ಇಡೀ ವಿಪಕ್ಷಗಳು, ಅದರಲ್ಲೂ ಕಾಂಗ್ರೆಸ್ ತಲೆ ತಿರುಗಿ ಬಿದ್ದಿದೆ. ಅಷ್ಟಕ್ಕೂ ಅಮಿತ್ ಶಾ ಆಡಿದ ಆ ಮಾಸ್ಟರ್ ಸ್ಟ್ರೋಕ್ ಏನು? ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯ ಹಿಂದಿರುವ ಆ ಬೆಚ್ಚಿ ಬೀಳಿಸುವ ಗುಪ್ತಚರ ವರದಿ ಏನು? ಈ ಎಲ್ಲಾ ವಿಷಯಗಳನ್ನ ಎಳೆಯಾಗಿ ಹಂತ ಹಂತವಾಗಿ ನಿಮ್ಮ ಮುಂದೆ ಬಿಚ್ಚಿಡ್ತೀವಿ ನೋಡಿ. ರಾಜೀನಾಮೆಯ ಹಿಂದಿನ ಅಮಿತ್ ಶಾ ಲೆಕ್ಕಾಚಾರ ಏನು? ವೀಕ್ಷಕರೇ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟ ತಕ್ಷಣ ಪ್ರಹ್ಲಾದ್ ಜೋಶಿ ಅವರಿಗೆ ಶಿಕ್ಷಣ ಇಲಾಖೆಯ ಜವಾಬ್ದಾರಿ ನೀಡಲಾಯಿತು. ಇದು ಕೇವಲ ಒಂದು ಖಾತೆ ಬದಲಾವಣೆ ಅಲ್ಲ. ಇದರ ಹಿಂದೆ 2029ರ ಲೋಕಸಭಾ ಚುನಾವಣೆಯ ಭಾರಿ ದೊಡ್ಡ ಲೆಕ್ಕಾಚಾರವೇ ಅಡಗಿದೆ. ಕಳೆದ 12 ವರ್ಷಗಳ ಬಿಜೆಪಿ ಆಡಳಿತದ ಇತಿಹಾಸದಲ್ಲೇ ಯಾವುದೇ ಪ್ರತಿಭಟನೆಗೆ ಮಣಿದು ಈ ರೀತಿ ರಾಜೀನಾಮೆ ಪಡೆದ ಉದಾಹರಣೆನೇ ಇರಲಿಲ್ಲ. ಹಾಗಾದ್ರೆ ಈಗೇಕೆ ಹೀಗಾಯಿತು? ಶನಿವಾರ ಬೆಳಗ್ಗೆ 9 ಗಂಟೆಗೆ ರಾಜೀನಾಮೆ ಸಲ್ಲಿಕೆಯಾಗುವ ಮುನ್ನ ಗೃಹ ಸಚಿವ ಅಮಿತ್ ಶಾ ಅವರು ಖುದ್ದಾಗಿ ಪ್ರಧಾನ್ ನಿವಾಸಕ್ಕೆ ಭೇಟಿ ನೀಡಿ ರಹಸ್ಯ ಮಾತುಕತೆ ನಡೆಸಿದ್ರು. ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ ತೀವ್ರ ಸ್ವರೂಪ ಪಡ್ಕೊಳ್ತಾ ಇತ್ತು. ಮುಂಬರುವ 2029ರ ಚುನಾವಣೆಯನ್ನ ದೃಷ್ಟಿಯಲ್ಲಿಟ್ಕೊಂಡು ಯುವಕರ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಸರ್ಕಾರ ಕೆಟ್ಟ ಹೆಸರು ತಂದುಕೊಳ್ಬಾರ್ದು ಅನ್ನೋದು ಅಮಿತ್ ಶಾ ಅವರ ಲೆಕ್ಕಾಚಾರವಾಗಿತ್ತು. ಹೀಗಾಗಿ ಧರ್ಮೇಂದ್ರ ಪ್ರಧಾನ್ ಅವರಿಂದಲೇ ಸ್ವಯಂ ಪ್ರೇರಿತವಾಗಿ ನೈತಿಕ ಹೊಣೆ ಹೊರುವಂತೆ ಮಾಡಿ ಅವರಿಗೆ ಪಕ್ಷದಲ್ಲಿ ಭವಿಷ್ಯ ಇದೆ ಅಂತ ತೋರಿಸುವ ನಿಟ್ಟಿನಲ್ಲಿ ಗೌರವಾನ್ವಿತ ನಿರ್ಗಮನ ನೀಡಲಾಯಿತು. ಇದು ವಿದ್ಯಾರ್ಥಿಗಳಿಗೆ ನಾವು ನಿಮ್ಮೊಂದಿಗಿದ್ದೇವೆ ಎಂಬ ಸಂದೇಶ ರವಾನಿಸಲು ಬಿಜೆಪಿ ಹೆಣೆದ ದೊಡ್ಡ ತಂತ್ರವಾಗಿತ್ತು. ವೀಕ್ಷಕರೇ, ಇಂತಹ ದೆಹಲಿ ರಾಜಕಾರಣದ ಒಳಮರ್ಮಗಳು, ಯಾರಿಗೂ ತಿಳಿಯದ ಎಕ್ಸ್ಕ್ಲೂಸಿವ್ ರಾಜಕೀಯ ಸುದ್ದಿಗಳು ಮತ್ತು ರೋಚಕ ವಿಶ್ಲೇಷಣೆಗಳನ್ನ ನೀವು ಮಿಸ್ ಮಾಡಿಕೊಳ್ಬಾರ್ದು ಅಂದ್ರೆ ಈಗಲೇ ನಮ್ಮ ಪೊಲಿಟಿಕಲ್ ನ್ಯೂಸ್ ಬೀಟ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತುವುದನ್ನ ಮರಿಬೇಡಿ. ಸದಾ ನಮ್ಮೊಂದಿಗೆ ಅಪ್ಡೇಟ್ ಆಗಿರಿ. ಗುಪ್ತಚರ ಇಲಾಖೆಯ ಆ ಬೆಚ್ಚಿ ಬೀಳಿಸುವ ವರದಿಯಲ್ಲಿ ಏನಿದೆ? ಈಗ ಅಸಲಿ ಕಹಾನಿಗೆ ಬರೋಣ. ಈ ನೀಟ್ ಪ್ರತಿಭಟನೆಯನ್ನ ಕೇವಲ ವಿದ್ಯಾರ್ಥಿಗಳು ಮಾತ್ರ ಮಾಡ್ತಿದ್ರು ಅಂತ ನೀವು ಅಂದ್ಕೊಂಡಿದ್ರೆ ಅದು ಸಂಪೂರ್ಣ ಸುಳ್ಳು. ಗುಪ್ತಚರ ವರದಿಯೊಂದು ಬಿಜೆಪಿಗೆ ಕೊಟ್ಟ ಮಾಹಿತಿಯನ್ನ ಕೇಳಿದ್ರೆ ನೀವು ನಿಜಕ್ಕೂ ಬೆಚ್ಚಿ ಬೀಳ್ತೀರಾ. ಈ ಪ್ರತಿಭಟನೆಯನ್ನ ಹೈಜಾಕ್ ಮಾಡಲು ಸಮಾಜಘಾತುಕ ಶಕ್ತಿಗಳು ಮತ್ತು ದೇಶದ್ರೋಹಿಗಳು ಹೊಂಚು ಹಾಕಿದ್ರು. ಕಾಕ್ರೋಚ್ ಜನತಾ ಪಾರ್ಟಿ ಹೆಸರಲ್ಲಿ ನಡೀತಾ ಇದ್ದ ಈ ಹೋರಾಟವನ್ನ ಬಳಸಿಕೊಂಡು ಇಡೀ ದೇಶಾದ್ಯಂತ ಭಾರಿ ಹಿಂಸಾಚಾರಕ್ಕೆ ಸ್ಕೆಚ್ ಹಾಕಿದ್ರಂತೆ. ಜುಲೈ 20ರಂದು ನಡೆದ ಸಂಸತ್ ಚಲೋ ವೇಳೆ ವಿದ್ಯಾರ್ಥಿಗಳ ಸೋಗಿನಲ್ಲಿ ಸಾವಿರಾರು ಸಮಾಜಘಾತುಕ ಶಕ್ತಿಗಳು ನುಗ್ಗಿದ್ರು. ಪೊಲೀಸರ ಮೇಲೆ ಮತ್ತು ಸಾರ್ವಜನಿಕ ಆಸ್ತಿ ಪಾಸ್ತಿಯ ಮೇಲೆ ದಾಳಿ ಮಾಡೋದಕ್ಕೆ ಇವರು ಯೋಜನೆ ರೂಪಿಸಿದ್ರು. ಕಳೆದ 3 ದಿನಗಳಲ್ಲಿ ಜಂತರ್ ಮಂತರ್ ಸುತ್ತಮುತ್ತ 2500ಕ್ಕೂ ಹೆಚ್ಚು ಕ್ರಿಮಿನಲ್ ಹಿನ್ನೆಲೆಯುಳ್ಳ ವ್ಯಕ್ತಿಗಳನ್ನ ದೆಹಲಿ ಪೊಲೀಸರು ಗುರುತಿಸಿದ್ರು. ಅದರಲ್ಲೂ ಪ್ರಮುಖವಾಗಿ ಸಾಹಿಲ್ ಸೈಫಿ ಮತ್ತು 2020ರ ದೆಹಲಿ ಗಲಭೆ ಆರೋಪಿ ಉಮರ್ ಖಾಲಿದ್ ಬೆಂಬಲಿಗರು ಮಾಸ್ಕ್ ಹಾಕೊಂಡು ಬಂದಿದ್ರು. ಉಮರ್ ಖಾಲಿದ್ ಪರವಾದ ಪೋಸ್ಟರ್ಗಳು ಕೂಡ ಅಲ್ಲಿ ರಾರಾಜಿಸ್ತಾ ಇದ್ವು. ಒಂದು ವೇಳೆ ಶಿಕ್ಷಣ ಸಚಿವರು ರಾಜೀನಾಮೆ ನೀಡದೆ ಹೋಗಿದ್ರೆ ಸೋಮವಾರ ಮತ್ತೆ ಸಂಸತ್ ಚಲೋ ಹೆಸರಲ್ಲಿ ದೆಹಲಿಗೆ ಬೆಂಕಿ ಹಚ್ಚುವ ಸಂಚು ರೂಪಿಸಲಾಗಿತ್ತು. ಇದೇ ಕಾರಣಕ್ಕೆ ಆ ಬಾಂಬ್ ಅನ್ನ ಡಿಫ್ಯೂಸ್ ಮಾಡೋದಕ್ಕೆ ಅಂತ ಸರ್ಕಾರ ದಿಢೀರಂತ ಪ್ರಧಾನ್ ಅವರ ರಾಜೀನಾಮೆ ಪಡಿತು. ಈ ನಿರ್ಧಾರದಿಂದ ದೊಡ್ಡದೊಂದು ಹಿಂಸಾಚಾರ ಸ್ವಲ್ಪದರಲ್ಲೇ ತಪ್ಪಿದಂತಾಯ್ತು. ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ಗೆ ಮುಖಭಂಗ ಆಗಿದ್ದ ಹೇಗೆ? ಇನ್ನು ಈ ಕಡೆ ಪ್ರಧಾನ್ ರಾಜೀನಾಮೆ ಕೊಡ್ತಿದ್ದ ಹಾಗೆ ಕಾಂಗ್ರೆಸ್ ನಾಯಕರು ಮತ್ತು ರಾಹುಲ್ ಗಾಂಧಿ ನೋಡಿದ್ರ ನಮ್ಮ ಹೋರಾಟಕ್ಕೆ ಮಣಿದು ರಾಜೀನಾಮೆ ಕೊಟ್ರು ಅಂತ ಕ್ರೆಡಿಟ್ ತೆಗೆದುಕೊಳ್ಳೋದಕ್ಕೆ ಮುನ್ನುಗ್ಗಿದ್ರು. ಪ್ರಧಾನಿ ಮೋದಿ ಮನೆ ಮುಂದೆ ಪ್ರತಿಭಟನೆ ಮಾಡುವ ನಾಟಕ ಕೂಡ ಆಡಿದ್ರು. ಆದ್ರೆ ಅಲ್ಲಿ ಆಗಿದ್ದೇ ಬೇರೆ. ಸೋನಂ ವಾಂಗ್ಚುಕ್ ಅವರ ಪತ್ನಿ ಗೀತಾಂಜಲಿ ಅವರು ನೀಡಿದ ಒಂದು ಓಪನ್ ಸ್ಟೇಟ್ಮೆಂಟ್ ಇಡೀ ಕಾಂಗ್ರೆಸ್ ಪಾಳಿಯವನ್ನ ಬೆತ್ತಲೆ ಮಾಡಿದೆ. ರಾಹುಲ್ ಗಾಂಧಿ ಮಾಡಿದ್ದೆಲ್ಲ ಬರೀ ನಾಟಕ, ದಯವಿಟ್ಟು ದೇಶದ ಜನ ಇದನ್ನ ನಂಬೇಡಿ ಅಂತ ಗೀತಾಂಜಲಿ ಅವರು ನೇರವಾಗಿ ಹೇಳ್ಬಿಟ್ರು.
ಹೇಗೆ ದಶಕಗಳ ಹಿಂದೆ ಅಣ್ಣಾ ಹಜಾರೆ ಅವರ ಹೋರಾಟವನ್ನ ಅರವಿಂದ್ ಕೇಜ್ರಿವಾಲ್ ಹೈಜಾಕ್ ಮಾಡಿ ದೆಹಲಿಯ ಮುಖ್ಯಮಂತ್ರಿಯಾದ್ರು, ಅದೇ ರೀತಿ ಈ ವಿದ್ಯಾರ್ಥಿಗಳ ಹೋರಾಟವನ್ನ ಹೈಜಾಕ್ ಮಾಡೋದಕ್ಕೆ ಕಾಂಗ್ರೆಸ್ ಸಂಚು ರೂಪಿಸಿತ್ತು. ಆದರೆ ರಾತ್ರೋರಾತ್ರಿ ಅಮಿತ್ ಶಾ ಮತ್ತು ಮೋದಿ ಹೆಣೆದ ತಂತ್ರಗಾರಿಕೆಯಿಂದ ಕಾಂಗ್ರೆಸ್ನ ಆಸೆಗೆ ತಣ್ಣೀರೆರ್ಚಿದಂತಾಗಿದೆ. ವಿದ್ಯಾರ್ಥಿಗಳಿಗೆ ನಾವೇ ನ್ಯಾಯ ಕೊಡಿಸಿದ್ವಿ ಅಂತ ಬಿಂಬಿಸಿಕೊಳ್ಳೋದಕ್ಕೆ ಹೋದ ವಿಪಕ್ಷಗಳಿಗೆ ಈಗ ತೀವ್ರ ಮುಖಭಂಗ ಆಗಿದೆ. ಒಟ್ನಲ್ಲಿ ವೀಕ್ಷಕರೇ, ಯಾವುದೇ ರಾಜಕೀಯ ಪಕ್ಷದ ಬೆಂಬಲ ಇಲ್ಲದೆ ವಿದ್ಯಾರ್ಥಿ ಸಮುದಾಯ ಹೋರಾಟ ಮಾಡಿ ಗೆಲ್ಲಬಹುದು ಅನ್ನೋದನ್ನ ಈ ಘಟನೆ ಸಾಬೀತು ಮಾಡಿದೆ. ಆದರೆ ಅದರ ಹಿಂದೆ ಅಡಗಿದ್ದ ದೇಶದ್ರೋಹಿಗಳ ಸಂಚನ್ನ ಮಾತ್ರ ಸರ್ಕಾರ ಅತ್ಯಂತ ಚಾಣಾಕ್ಷತನದಿಂದ ಮಟ್ಟ ಹಾಕಿದೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ವಿದ್ಯಾರ್ಥಿಗಳ ಹೋರಾಟವನ್ನ ಈ ರೀತಿ ದುರ್ಬಳಕೆ ಮಾಡಿಕೊಳ್ಳೋದು ಸರಿನಾ? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳಿಗಾಗಿ ನಮ್ಮ ಪೊಲಿಟಿಕಲ್ ನ್ಯೂಸ್ ಬೀಟ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ. ನಮಸ್ಕಾರ.